ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಬೇಡಿ ಅಂತ. ಏನದು ತಪ್ಪು? ನಾವು ನಮ್ಮಲ್ಲಿ ಕಚ್ಚಾಡಿಕೊಂಡು ನಾವೇ ಕಚ್ಚಾಡಿಕೊಂಡು ನಮ್ಮ ಅಭಿವೃದ್ಧಿಯನ್ನೇ ನಾವು ಕುಂಠಿತಗೊಳಿಸ್ತಾ ಇದ್ದೇವೆ. ಆಮೇಲೆ ನಮ್ಮ ಲಾಭಕ್ಕೋಸ್ಕರ ಶತ್ರುಗಳಿಗೆ ಸಹಕಾರ ಕೊಡುವಂಥದ್ದು. ಈ ಎರಡು ತುಂಬ ಮುಖ್ಯವಾದಂತಹ ಪಾಠಗಳನ್ನು ನಾವು ಕಲೀಲೇಬೇಕು ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ರಿಂದ. ಸ್ವಾತಂತ್ರ್ಯ ಅಂದರೆ ಏನು? ಜವಾಬ್ದಾರಿ. ಇದು ನಮ್ಮ ದೇಹದ ಕಣಕಣದಲ್ಲಿ ಕೂಡ ದೇಶಭಕ್ತಿ, ದೇಶ ಪ್ರೇಮ ಜಾಗೃತವಾಗಬೇಕು. ಸ್ವಾತಂತ್ರ್ಯ ಯಾವಾಗ ಸಿಗ್ತದೆ? ಹೆಣ್ಣೊಬ್ಬಳು ಯಾವುದೇ ಸಮಯದಲ್ಲಿ ರಸ್ತೆಯಲ್ಲಿ ಸೇಫ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿದರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅರ್ಥ. ಒಂದು ದೇಶದಲ್ಲಿ ಹೀಗೆ ಅಂಗಡಿಯಲ್ಲಿ ಸಾಮಾನು ಇಡ್ತಾರಂತೆ, ಅಲ್ಲಿ ಯಾರು ಇರುವುದಿಲ್ಲ, ಸಾಮಾನು ತಗೊಂಡೋಗಿ ನಾವೇ ದುಡ್ಡು ಇಟ್ಟು ಬರುವಂಥದ್ದು. ಸೊ ಇಂತಹ ಒಂದು ವಾತಾವರಣ ಸೃಷ್ಟಿಯಾದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನಾವು ಯಾರು ನೋಡದಿದ್ದಾಗ ಭಗವಂತ ನೋಡ್ತಾ ಇದ್ದಾನೆ ನಮ್ಮನ್ನು ಅಂತ ಕೆಲಸ ಮಾಡಬೇಕಾಗ್ತದೆ. ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ, ನಾವು ಆ ಕೆಲಸಗಳನ್ನು ನಮ್ಮ ಮನಸ್ಸಿನ ಒಂದು ತೃಪ್ತಿಗೋಸ್ಕರ ಮಾಡಬೇಕಾಗ್ತದೆ. ಇವತ್ತು ಒಂದು ವಸ್ತುವನ್ನು ನಾವು ಅತಿಯಾಗಿ ಹೆಚ್ಚು ಪಡೆದಿರ್ಬೋದು, ಆದರೆ ಅದು ಇನ್ನೊಬ್ಬರಿಗೆ ಲಾಸ್ ಆಗಿರ್ತದೆ. ಅವರು ನಮಗೆ ಹಿಂದಿಂದ ಒಂದಿಷ್ಟು ಶಾಪ ಹಾಕಿರ್ತಾರೆ. ಸೊ ಇಂಥದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು. ಹಾಗೆ ಈ ಒಂದು ವಾತಾವರಣ ಸೃಷ್ಟಿ ಆಗಬೇಕಂತ ಹೇಳಿದರೆ ಭಗವಂತ ನೋಡ್ತಾ ಇದ್ದಾನೆ ಅಂತ ಹೇಳಿ ನಾವು ಕೆಲಸ ಮಾಡಬೇಕು ಎಂಬ ವಾತಾವರಣ ಸೃಷ್ಟಿ ಆಗಬೇಕಾದ್ರೆ ನಾವು ನಮ್ಮ ಮಕ್ಕಳು ಇಂಪಾರ್ಟೆಂಟ್. ಈಗ ಆ ಮಕ್ಕಳಲ್ಲಿ ನಾವು ಏನನ್ನು ಬೀಜ ಬಿತ್ತಬೇಕು ಅಂತ ಹೇಳಿದರೆ ಮಕ್ಕಳಲ್ಲಿ ನಾವು ಪ್ರೀತಿ, ಸಹಿಷ್ಣುತೆ, ಭ್ರಾತೃತ್ವ ಮತ್ತು ಗೌರವ ಗುಣಗಳು. ಯಾವುದೇ ಒಂದು ಹುಡುಗಿಯನ್ನು ನೋಡಿದ ತಕ್ಷಣ ನಾವು ಅವರಲ್ಲಿ ಒಂದು ತಂಗಿಯ ಭಾವನೆ ಬರಬೇಕು. ಆ ರೀತಿಯ ವಾತಾವರಣವನ್ನು ನಾವು ಮನೆಯಲ್ಲೇ ಸೃಷ್ಟಿ ಮಾಡಬೇಕಾಗ್ತದೆ. ನಮ್ಮ ತಂಗಿ ಬೇರೆಯವರಲ್ಲ, ಇನ್ನೊಬ್ಬರ ತಂಗಿ ಬೇರೆಯವರಲ್ಲ. ನಾವು ಆ ಒಂದು ವಾತಾವರಣದಲ್ಲಿ ಬದುಕಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಗ್ತದೆ. ನಾವು ಯಾರಿಂದ ಬೇಕಾದರೆ ಕಲಿಬೋದು. ನಾವು ದಿನಾ ಕಲಿತಾ ಇರಬೇಕು. ನಾವೆಷ್ಟು ಪ್ರಾಯ ಆದರೂ ನಾಳೆ ನಾವು ಸಾಯ್ತೇವೆ ಅಥವಾ ಇವತ್ತು ನಾವು ಸಾಯ್ತೇವೆ ಅಂತ ಹೇಳಿದರೆ ನಮ್ಮ ನಿರಂತರ ಕಲಿಯುವಿಕೆ ಆಗ್ತಾ ಇರಬೇಕು. ಈಗಿನ ಬದಲಾದಂತಹ ಒಂದು ವಾತಾವರಣದಲ್ಲಿ ಕಲಿಯೋದು ತುಂಬ ಮುಖ್ಯ. ಈಗ ಎಷ್ಟೋ ಕೆಲಸಗಳು ಒರಾಕಲಲ್ಲಿ ಮೊನ್ನೆ ಕೆಲಸಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ತುಂಬ ಜನ. ಯಾಕೆ ಎಷ್ಟೋ ಜನ ಕೆಲಸದಲ್ಲಿ ರಿಟೈನ್ ಕೂಡ ಆಗಿದ್ದಾರೆ. ಯಾಕೆ ರಿಟೈನ್ ಆಗಿದ್ದಾರೆ? ಅವರು ಪ್ರಸ್ತುತ ವಾತಾವರಣದಲ್ಲಿ ಕಲಿಕೆಯನ್ನು ಮುಂದುವರಿಸಿದ್ದಾರೆ. ಎಯನ್ನು ಕಲಿತುಕೊಂಡು ಅವರು ಮುಂದೆ ಹೋಗಿದ್ದಾರೆ. ಅಂದರೆ ನನ್ನ ಅರ್ಥ ಎಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಜೀವನದ ಹಂತದಲ್ಲಿಯೂ ನಾವು ಬದಲಾಗುತ್ತಿರುವಂತಹ ಯುಗದಲ್ಲಿ ಕಲಿತಾ ಇರಬೇಕಾಗ್ತದೆ. ನಾವು ಪ್ರತಿಯೊಂದನ್ನು ಏನು ಬೇಕು ಈ ಒಂದು ಪ್ರಸ್ತುತ ಒಂದು ಸಮಾಜಕ್ಕೆ. ನಾವು ಹಿಂದೆ ಇದ್ದ ಹಾಗೆ ಮುಂಚೆ ಕ್ಯಾಮ್ರಾದಲ್ಲಿ ಬರ್ತಿದ್ದದ್ದು ರೋಲ್ಸ್, ಆ ರೋಲನ್ನೇ ಯೂಸ್ ಮಾಡಿಕೊಂಡು ಹೋಗ್ತಾ ಹೋದರೆ ಮತ್ತು ಆ ಒಂದು ಕಂಪನಿ ಮುಳುಗಿ ಹೋಯಿತು. ಯಾಕೆಂತ ಹೇಳಿದರೆ ಮುಂದೆ ಬೇರೆ ರೀತಿಯ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬಂದಾಗ ನಾವು ಅಪ್ಗ್ರೇಡ್ ಆಗಲೇಬೇಕಾಗ್ತದೆ. ನಾವು ಕಲಿಯುವಾಗ ಮಕ್ಕಳಿಂದ ಕಲಿಬೋದು, ಯಾರಿಂದ ಕಲಿಬೋದು? ನಾವು ಹೋಗ್ತಾ ಇರುವವರಿಂದ ಕಲಿಬೋದು, ಶತ್ರುಗಳಿಂದ ಕಲಿಬೋದು, ನಮಗೆ ಕೆಟ್ಟದ್ದು ಬಯಸಿದವರಿಂದ ಕಲಿಬೋದು, ಎಲ್ಲರಿಂದಲೂ ಕಲಿತದೆ. ಎಲ್ಲರೂ ನಮಗೆ ಇರೋದು ಈ ಜೀವನದಲ್ಲಿ ಪಾಠ ಕಲಿಸ್ಲಿಕ್ಕೋಸ್ಕರ. ನಾವು ದಿನ ಬೆಳಗಾದರೆ ನಾವು ಒಂದು ಪಾಠವನ್ನು ಕಲಿತಾ ಇದ್ದೇವೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, 2 ದೇಶಗಳಿತ್ತು, ವೆನೆಜುವೆಲಾ ಮತ್ತು ದುಬೈ. 2 ದೇಶದಲ್ಲಿ ಸಹ ಎಣ್ಣೆ ಇತ್ತು, ಸೇಲ್ ಮಾಡ್ಬೋದಿತ್ತು, ಅವರಿಗೆ ಆರಾಮವಾದ ಜೀವನ ಇತ್ತು. ವೆನೆಜುವೆಲಾ ಎಲ್ಲ ಎಣ್ಣೆಗಳನ್ನು ಮಾರಿ ಖಾಲಿಯಾಗಿ ಬಡ ದೇಶ ಆಯಿತು. ಆದರೆ ದುಬೈಯಲ್ಲಿ ಏನಾಯಿತು? ಅಲ್ಲಿಯ ರಾಜ ದೂರದರ್ಶಿತ್ವ ಇಟ್ಕೊಂಡು ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ, ಇವತ್ತು ನಮ್ಮ ಮಕ್ಕಳು ಪೂರ್ವಜರು ಒಂಟೆಯಲ್ಲಿ ಹೋಗ್ತಾ ಇದ್ದಾರೆ, ನಾವೀಗ ಮರ್ಸಿಡೀಸ್ ಬೆನ್ಸಲ್ಲಿ ಹೋಗ್ತಾ ಇದ್ದೇವೆ. ಆದರೆ ಮುಂದಿನ ನಮ್ಮ ಮಕ್ಕಳು ಕೂಡ ಒಂಟೆಯಲ್ಲಿ ಹೋಗೋ ರೀತಿ ಆಗಬಾರ್ದು ಅಂತ ಹೇಳಿ ಕೇವಲ ಆ ಎಣ್ಣೆ ಮೇಲೆ ಮಾತ್ರ ನಂಬಿಕೆ ಇಟ್ಕೊಳ್ಳಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ವರ್ಲ್ಡ್ಸ್ ಬೆಸ್ಟ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿ ಟೂರಿಸ್ಟ್ ಪ್ಲೇಸ್ ಆಗಿ ಅದನ್ನು ಡೆವಲಪ್ ಮಾಡಿದರು. ಅಲ್ಲಿ ಪಾಮ್ ಜುಮೇರಾ ಅಂತ ಒಂದು ರೆಸಿಡೆನ್ಷಿಯಲ್ ಏರಿಯಾ ಮಾಡಿದರು. ತುಂಬ ಪ್ಲ್ಯಾನಿಂಗ್ ಮಾಡಿ ಇವತ್ತಿಗೆ ಲಕ್ಷಾನುಗಟ್ಟಲೆ ಜನರು ಅಲ್ಲಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇಕಾನಮಿ ತುಂಬ ಡೆವಲಪ್ ಆಗಿದೆ. ಇದನ್ನು ನಾವು ಏನು ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವು ಇವತ್ತು ಹೇಗಿದ್ದೇವೆ ಹಾಗೇ ಇರುವುದಲ್ಲ, 24 ಗಂಟೆ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಯಾವ ಹಣ ಇಲ್ಲದಿದ್ರೂ ಪರವಾಗಿಲ್ಲ, 24 ಗಂಟೆ ಇದೆ. ಎಲ್ಲ ಹಣಗಿಂತ ಮುಖ್ಯ ಇರೋದಕ್ಕೆ ಗಂಟೆ, ಟೈಮನ್ನು ನಾವು ವೇಸ್ಟ್ ಮಾಡಬಾರ್ದು. ಆ ಸಮಯದಲ್ಲಿ ನಾವು ಎಷ್ಟು ಪ್ರೊಡಕ್ಟಿವ್ ಆಗಿ ಮಾಡಲಿಕ್ಕಾಗ್ತದೆ ಅಂತ ಹೇಳಿ ನೋಡಿ ನಮ್ಮ ಸಮಯವನ್ನು ಕಲಿಕೆಯಲ್ಲಿ ಹಾಕಬೇಕು. ಮಕ್ಕಳು ಕೂಡ ಹಾಗೆ, ದೊಡ್ಡವರು ಕೂಡ ಹಾಗೆ, ಅವರ ಒಂದು ಲೆವೆಲಲ್ಲಿ ಅವರು ಕಲಿಕೆಯನ್ನು ಮುಂದುವರಿಸಿಕೊಂಡು ಜೀವನವನ್ನು ಚೆನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ನಮ್ಮ ದೇಶಕ್ಕಾಗಿ ಸ್ವಲ್ಪ ಸಮಯ ಅದರಲ್ಲಿ ಮೀಸಲಿಡಬೇಕು, ನಮ್ಮ ವಠಾರಕ್ಕಾಗಿ ಸ್ವಲ್ಪ ಮೀಸಲಿಡಬೇಕು, ಮತ್ತು ಪ್ರತಿಯೊಂದನ್ನು ನಾವು ಪ್ಲ್ಯಾನಿಂಗಲ್ಲಿ ಹೋಗಬೇಕು. ಈಗ ನಮ್ಮ ವಠಾರ ಇಲ್ಲಿ ಇರ್ಬೋದು, ಬಬ್ಬುಸ್ವಾಮಿ ಲೇಔಟ್, ಇಲ್ಲಿ ನಾವೀಗ ಸೊಸೈಟಿ ಮಾಡಬೇಕು.
ಯಾಕೆ ಮಾಡಬೇಕು? ಪ್ಲ್ಯಾನಿಂಗಲ್ಲಿ ಹೋಗಬೇಕದು. ಈಗ ಒಂದು ಕಡೆ ಒಂದು ರೀತಿ ಇರುವುದು, ಇನ್ನೊಂದು ಕಡೆ ಇನ್ನೊಂದು ರೀತಿ ಇರುವುದು, ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೊಸೈಟಿಯಲ್ಲಿ ನಾವು ಬದುಕಬೇಕಾದ್ರೆ ಒಂದೇ ಲೆಕ್ಕದಲ್ಲಿ ಕೆಲಸಗಳಾಗ್ತಾ ಹೋಗಬೇಕು. ಹಾಗಾಗಿ ಎಲ್ಲರೂ ಈ ಒಂದು ವಟಾರದ ಅಭಿವೃದ್ಧಿ ಹಾಗೆ ನಮ್ಮ ದೇಶದ ಅಭಿವೃದ್ಧಿ ಎಲ್ಲದಕ್ಕೂ ಸಹಕರಿಸಬೇಕು ಅಂತ ಕೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನನಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದ.